ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಚೈನಾದು ಅನ್ಕೊಂತಾರೆ, ಖಂಡಿತ ಅಲ್ಲ. ಇದು ಅಮೆರಿಕಾದು ಕ್ಯಾಕ್ಟಸ್ ಜಾತಿಯಿಂದ ಒಂದು ಹೈಬ್ರಿಡ್ ಆಗಿ ಒಂದು ಡ್ರ್ಯಾಗನ್ ಫ್ರೂಟ್ ಬಂದಿರೋದು. ನನ್ನ ಹೆಸರು ಗೋಪಿ ಅಂತ, ಕುರೂರು ಗ್ರಾಮ, ಕೆಜಿಎಫ್ ತಾಲೂಕು, ಕೋಲಾರ ಡಿಸ್ಟಿಕ್. 2 ವರ್ಷ ಬ್ಯಾಕ್ ನಾನು ಒಂದು ತೋಟ ಮಾಡಿದ್ದೀನಿ ಡ್ರ್ಯಾಗನ್ ಫ್ರೂಟ್ ಅಂತ. ಆ ತೋಟದಿಂದ ನಾನು ಯೂಟ್ಯೂಬಲ್ಲಿ ನೋಡಿ ತೋಟ ಸ್ಟಾರ್ಟ್ ಮಾಡಿದ್ದು. ಮಾಡಿರೋದಕ್ಕೆ 1 ವರ್ಷ ವೇಟ್ ಮಾಡ್ಬೇಕಾಗತ್ತೆ. ಒಂದು ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಅಂದ್ರೆ ಒಂದು ಏಳು ಬರಕ್ಕೆ, ಹಣ್ಣು ಬರಕ್ಕೆ 1 ವರ್ಷ ವೆಯ್ಟ್ ಮಾಡಿ 2ನೇ ವರ್ಷ ನಾನು ಕಟಾವ್ ಮಾಡ್ತಾ ಇದ್ದೀನಿ. ಇದು 3ನೇ ಟೈಮ್ ಕಟಾವ್ ಮಾಡ್ತಾ ಇರೋದು, ಹಾರ್ವೆಸ್ಟ್ ಮಾಡ್ತಾ ಇರೋದು. ನಾನು ಹಣ್ಣು ತಿನ್ನೋರಿಗೆ, ಹಣ್ಣು ಅಂದ್ರೆ ಇದು ಒಂಥರ ಡಾಕ್ಟರ್ ಸಜೆಸ್ಟ್ ಮಾಡೋ ಹಣ್ಣು ಡ್ರ್ಯಾಗನ್ ಫ್ರೂಟ್ ಅಂತ. ಇದು ಡ್ರ್ಯಾಗನ್ ಫ್ರೂಟ್ ಅಂದ್ರೆ ಚೈನಾದು ಅನ್ಕೊಂತಾರೆ, ಖಂಡಿತ ಅಲ್ಲ. ಇದು ಅಮೆರಿಕಾದು ಕ್ಯಾಕ್ಟಸ್ ಜಾತಿಯಿಂದ ಒಂದು ಹೈಬ್ರಿಡ್ ಆಗಿ ಒಂದು ಡ್ರ್ಯಾಗನ್ ಫ್ರೂಟ್ ಬಂದಿರೋದು. ಇದು ಭಾರತ ದೇಶದಲ್ಲಿ ಒಂದು 20 ವರ್ಷ ಮುಂಚೆನೆ ಮಾಡಿದ್ದಾರೆ, ಗುಜರಾತ್ ಅಲ್ಲಿ ಫಸ್ಟ್. ತದನಂತರ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ ತರ ಮಾಡಿರೋದು. ಇವಾಗ ಜಾಸ್ತಿ ಹರಡ್ತಾ ಇದೆ ಡೆಂಗ್ಯೂ ಜ್ವರ. ಆ ಜ್ವರಕ್ಕೆ ಕೂಡ ತುಂಬಾ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಶುಗರ್, BP ಕಂಟ್ರೋಲ್ ಬರುತ್ತೆ, ಪ್ಲೇಟ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ.